ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ತ್ವಂಚರು ದುರ್ಮತಧ್ವಾಂತಮರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಧರ್ಮರಾಜ ಯುದ್ಧವಾಡುವುದಾಗಿ ನಿಶ್ಚಯ ಮಾಡಿದ್ದಾನೆ. ಮ್ಯೂಟ್ ಮಾಡ್ರಿ ಕಟ್ಟಿಯವರು. ಧರ್ಮರಾಜ ಯುದ್ಧವಾಡುವುದಾಗಿ ನಿಶ್ಚಯ ಮಾಡಿದ್ದಾನೆ. ಭೀಮಸೇನ ದೇವರ ಉಪದೇಶ ತರುವಾಯ. ಭೀಮಸೇನ ದೇವರ ಉಪದೇಶ ಆದ ಮೇಲೆ ನಿಶ್ಚಯ ಮಾಡಿಕೊಂಡ, ತನ್ನನ್ನು ತಾನು ಮುಟ್ಟಿಕೊಂಡು ಪ್ರತಿಜ್ಞೆನೂ ಮಾಡಿದ್ದಾನೆ. ನಾನು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಆದ ಮೇಲೆ ಯುದ್ಧವಾಡೇ ಆಡ್ತೇನೆ. ಆದರೆ ಭೀಮ, ನೀನು ನಿನ್ನ ವ್ರತದಲ್ಲಿ ಬದ್ಧನಾಗಿದ್ದಿ. ದೊಡ್ಡವರನ್ನು, ಗುರುಗಳನ್ನು, ಹಿರಿಯರನ್ನು ನೀನು ಕೊಲ್ಲೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಿ. ಅವ್ರ ಜೊತೆಗೆ ಯುದ್ಧವಾಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಿ. ಭೀಷ್ಮ, ದ್ರೋಣ, ಕೃಪ ಇವರನ್ನೆಲ್ಲ ಮಣಿಸುವುದು, ಅವರನ್ನು ಸೋಲಿಸುವುದು ಅಷ್ಟು ಸುಲಭವಲ್ಲ. ಹಾಗಾಗಿ ನಿನ್ನನ್ನು ಬಿಟ್ಟು ಬೇರೆಯವರಿಗೆ ಯಾರಿಗೂ ಸಾಮರ್ಥ್ಯ ಇಲ್ಲ. ನೀನು ಅವ್ರ ಜೊತೆ ಯುದ್ಧವಾಡಿ ಆಡೋದಿಲ್ಲ ಅಂತ ನೀನು ವಿಚಾರ ಮಾಡಿದ್ದಿ. ಹಾಗಾಗಿ ಯುದ್ಧವನ್ನು ಆಡಿದರೆ ಗೆಲ್ಲುವುದು ಹೇಗೆ, ಅವರನ್ನು ಸೋಲಿಸುವುದು ಹೇಗೆ, ಅವರನ್ನು ಸಂಹಾರ ಮಾಡುವುದು ಹೇಗೆ, ಈ ಪ್ರಶ್ನೆ ನನಗೆ ಕಾಡ್ತಾ ಇದೆ ಅಂತಂದಾಗ, ಆಗಿಂದಾಗ ತಕ್ಷಣದಲ್ಲೇನೆ ವೇದವ್ಯಾಸ ದೇವರು ಮ್ಯೂಟ್ ಮಾಡಿರಿ ವೇದವ್ಯಾಸ ದೇವರು ಆಗಿಂದಾಗಲೇ ಅಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಕಟ್ಟಿಯವರು ಮ್ಯೂಟ್ ಮಾಡ್ರಿ. ನಂದು ವೇದವ್ಯಾಸ ದೇವರು ತಾವು ಅಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಪ್ರತ್ಯಕ್ಷರಾಗಿ ಧರ್ಮರಾಜನಿಗೆ ಹೇಳುತ್ತಾರೆ. ಆವಾಜ್ ಕೇಳಿಸ್ಲಿಕ್ಕತ್ತದಲ್ಲ? ಪ್ರತ್ಯಕ್ಷರಾಗಿದ್ದಾರೆ. ಆಗ ಧರ್ಮರಾಜನ ದ್ವಾರ ತಾವು ಅರ್ಜುನನಿಗೆ ವೇದವ್ಯಾಸ ದೇವರು ಆ ಮಂತ್ರವನ್ನು ಉಪದೇಶ ಮಾಡುತ್ತಾರೆ. ಇಮಂ ಮಂತ್ರಂ ವದಿಷ್ಯಾಮಿ ಏನ ಚೇಷ್ಯಸಿ ಫಲ್ಗುಣ. ಈ ಮಂತ್ರವನ್ನು ನಾನು ಉಪದೇಶ ಮಾಡ್ತೇನೆ. ಮಾಡಿದ್ದಕ್ಕಾಗಿ ಆ ಮಂತ್ರವನ್ನು ನೀನು ಪಠನ ಮಾಡಿ ತಪಸ್ಸು ಮಾಡಿದೀಯಂತಾದರೆ ನೀನು ಗೆಲ್ತೀಯಾ. ಭೀಷ್ಮದ್ರೋಣಾದಿಕಾನ್ ಸರ್ವಾನ್, ಎಲ್ಲರನ್ನೂ ನೀನು ಗೆಲ್ತಿ ಅಂಥೇಳಿ ಇತ್ಯುಕ್ತೇವ ಅವದತ್ ಮಂತ್ರಂ ಸರ್ವದೇವತೆ ದೇವತ ದೃಷ್ಟಿದಂ ನ ಸ್ವಯಂ ಹ್ಯವದತ್ ಪಾರ್ಥೇ. ಆದರೆ ವೇದವ್ಯಾಸ ದೇವರು ನೇರವಾಗಿ, ನಿನ್ನೆ ನೀವು ಕೇಳಿದ್ದೀರಿ, ನೇರವಾಗಿ ವೇದವ್ಯಾಸ ದೇವರು ಅರ್ಜುನನಿಗೆ ಉಪದೇಶ ಮಾಡಲಿಲ್ಲ. ಯಾಕೆ? ಫಲಾಧಿಕ್ಯಂ ತಥೋಭವೆ. ಬಹಳ ಬಲ ಬಂದ್ಬಿಡ್ತದೆ ಅರ್ಜುನನಿಗೆ. ಅಷ್ಟು ಬಲ ಈಗ ಯುದ್ಧಕ್ಕೆ ಅಷ್ಟು ಕಾರಣ ಇಲ್ಲ. ಭೀಷ್ಮದ್ರೋಣರನ್ನು ಸಂಹಾರ ಮಾಡಲಿಕ್ಕೆ, ಸೋಲಿಸಲಿಕ್ಕೆ ಎಷ್ಟು ಬಲ ಬೇಕೋ ಅಷ್ಟು ಬಲ ಬಂದರೆ ಸಾಕು. ಹೆಚ್ಚಿನ ಬಲ ಬಂದರೆ ಏನು ಪ್ರಯೋಜನ? ಹಾಗಾಗಿ ನೇರವಾಗಿ ಉಪದೇಶ ಮಾಡದೇನೆ ಧರ್ಮರಾಜನಿಗೆ ಉಪದೇಶ ಮಾಡಿ, ಆ ಧರ್ಮರಾಜನ ದ್ವಾರ
ಮತ್ತು ಅರ್ಜುನನಿಗೆ ಉಪದೇಶ ಮಾಡಿಸ್ತಾರೆ. ಭೀಷ್ಮದ್ರೋಣಾದಿ ವಿಜಯ ಏತಾವತ್ ವೀರ್ಯಮೇವ ಹಿ ಅಲಂ ನಾಥೋಧಿಕಂ ಕಾರ್ಯಂ ಏತಾವತ್ ಯೋಗ್ಯಮಸ್ಯ ಚ ಫಲ್ಗುಣಸ್ಯೇತಿ ಭಗವಾನ್. ಅರ್ಜುನನಿಗೆ ಉಪದೇಶ ಮಾಡು ಅಂತ ಹೇಳಿ ಉಪದೇಶ ಮಾಡಿಸಿ ಅನಂತರದಲ್ಲಿ ವೇದವ್ಯಾಸ ದೇವರು ಅಲ್ಲಿಂದ ಹೊರಡುತ್ತಾರೆ. ಆಗ ಆ ಉಪದೇಶ ಮಾಡಿದ ಮಂತ್ರವನ್ನು ಅನುಷ್ಠಾನ ಮಾಡ್ತಾ ತಪಸ್ಸು ಮಾಡ್ತಾನೆ. 6 ತಿಂಗಳುಗಳ ಕಾಲ ತಾನು ತಪಸ್ಸು ಮಾಡ್ತಾನೆ. ಇಂದ್ರಕೀಲ ಪರ್ವತ, ಅಲ್ಲಿ ಶಂಕರ ರುದ್ರದೇವರನ್ನು ಕುರಿತು ತಪಸ್ಸು. ಯಾಕೆ? ಅರ್ಜುನನಿಗೆ ಗುರುಗಳು ಅರ್ಜುನ, ಇಂದ್ರ. ಹಾಗಾಗಿ ಅರ್ಜುನನಿಗೆ ಗುರುಗಳಾದವರು ಯಾರು ಅಂದರೆ ಅದು ಮತ್ತೆ ಶಂಕರ, ರುದ್ರದೇವರು. ಹಾಗಾಗಿ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ, ಆಗ ತಪಸ್ಸು ಮಾಡ್ತಾ ಇದ್ದಾಗ ಒಬ್ಬ ಮೂಕಾಸುರ ಅಂತನೋ ಅಸುರ ಹಂದಿಯ ರೂಪದಿಂದ ಬಂದು ಅರ್ಜುನನನ್ನು ಪೀಡೆ ಕೊಡಬೇಕು, ಸಂಹಾರ ಮಾಡಬೇಕು ಅಂತ ಬರ್ತಾ ಇದ್ದಾನೆ. ಷಣ್ಮಾಸೇ ಗತೆ ಅತಿಗತೆ ಪಶ್ಯನ್ ಮೂಕಂ ನಾಮಾಸುರಂ ಗಿರೌ ವರಾಹ ರೂಪಮಾಗತಂ ವದಾರ್ಥಂ ಫಲ್ಗುನಸ್ಯ ಚ. ಫಲ್ಗುನನ್ನ ಅಂದರೆ ಅರ್ಜುನನನ್ನು ಸಂಹಾರ ಮಾಡಬೇಕಂತೆ ಮೂಕಾಸುರ ಹಂದಿಯ ವೇಷದಲ್ಲಿ ಬಂದಿದ್ದಾನೆ. ಆಗ ತಂ ಜ್ಞಾತ್ವಾ ಫಲ್ಗುನೋ ವೀರಃ, ಇವನು ಬಂದು ನನಗೆ ಪೀಡೆ ಕೊಡಲಿಕ್ಕೆ ಬರ್ತಾ ಇದ್ದಾನೆ ಅಂತ ತಿಳಿದವನಾಗಿ ಅರ್ಜುನ ಬಾಣವನ್ನು ತೆಗೆದುಕೊಂಡು ಅದನ್ನು ಸಂಹಾರ ಮಾಡಲಿಕ್ಕೆ ಉದ್ಯುಕ್ತನಾಗಿದ್ದಾನೆ. ತಂ ಜ್ಞಾತ್ವಾ ಫಲ್ಗುನೋ ವೀರ ಸಜ್ಜಂ ಕೃತ್ವಾತು ಗಾಂಡೀವಂ, ಗಾಂಡೀವದಲ್ಲಿ ಬಾಣವನ್ನಿಟ್ಟು ಪ್ರಯೋಗ ಮಾಡಿದ್ದಾನೆ. ಹೀಗೆ ಚಿಕ್ಷೇಪ ವಜ್ರ ಸಹಿತಾನ್ ತತ್ಸಾಯೇ ಸಾಯಕಾನ್ ಬಹುನ್, ಅನೇಕ ಬಾಣಗಳನ್ನು ಬಿಟ್ಟಿದ್ದಾನೆ. ಅಷ್ಟರಲ್ಲೇನೆ ರುದ್ರದೇವರು ಬೇಡರನ ವೇಷದಿಂದ ಕಿರಾತ ರೂಪದಿಂದ ಭಾರ್ಯಾ ಸಮೇತನಾಗಿ ಅಂದರೆ ಪಾರ್ವತಿ ಸಮೇತನಾಗಿ ಭಗವಂತ ಅಂದರೆ ರುದ್ರದೇವರು ಬಂದಿದ್ದಾರೆ. ಸಸಮಮಾರ ಹತಸ್ತಾಭ್ಯಾಂ, ಆ ಕಡೆಯಿಂದ ಹೊಡಿತಾ ಉಡಿಸ್ತಾ ಆ ಹಂದಿಯನ್ನು ಓಡಿಸಿಕೊಂಡು ರುದ್ರದೇವರು ಬರ್ತಾ ಇದ್ದಾರೆ ಕಿರಾತ ರೂಪದಿಂದ. ಅರ್ಜುನ ಈ ಕಡೆಯಿಂದ ಬೆನ್ನು ಹತ್ತಿದ್ದಾನೆ. ಹಾಗಾಗಿ ಒಟ್ಟಾರೆ ಹಂದಿ ಸತ್ತು ಬಿತ್ತು, ಆ ಮೂಕಾಸುರ ಸತ್ತು ಹೋದ. ಆ ಮೂಕಾಸುರ ಹಂದಿಯ ರೂಪದಲ್ಲಿ ಬಂದವನು ಅರ್ಜುನಿಗೆ ತೊಂದರೆ ಕೊಡಬೇಕು ಅಂತನೂ ಯಾರು ಬಂದಿದ್ನೋ ಅವನು ಸತ್ತು ಹೋದ ಮೇಲೆ ಅರ್ಜುನ ಅಂದ ನಾನು ಕೊಂದಿದ್ದೇನೆ ಅಂತ. ಕಿರಾತ ರೂಪದಲ್ಲಿ ಬಂದವರು ಶಂಕರ ರುದ್ರದೇವರು ನಾನು ಕೊಂದಿದ್ದೇನೆ ಅಂತ ಹೇಳಿ ಇತ್ಯುಕ್ತ ಫಲ್ಗುನ ಪ್ರಾಹ ತಿಷ್ಠ ತಿಷ್ಠೇತಿ ಮೋಕ್ಷಸೆ. ಸುಮ್ಮಿರು, ನೀನು ಕೊಂದಿದ್ದಿ, ನಾನು ಕೊಂದಿದ್ದೇನೆ, ನಾನು ಪರಾಕ್ರಮಿ ಅಂತ ಹೇಳಿ ಅರ್ಜುನ ಆ ಕಿರಾತ ರೂಪಿಗೆ ಬೈದು ಝಬರಿಸಿ ದೂರ ನಿಂದ್ರಿಸ್ತಾ ಇದ್ದಾನೆ. ಇತ್ಯುಕ್ತ ತ್ವಾವುಭೋ ಯುದ್ಧಂ, ಒಂದು ಹಂದಿ ಸಲುವಾಗಿ ಇಬ್ಬರು ಜಗಳಾಡ್ತಾರೆ. ಏನಂತ? ನಾನು ಕೊಂದಿದ್ದೇನೆ ಅಂತ ಅರ್ಜುನ, ನಾನು ಕೊಂದಿದ್ದೇನೆ ಅಂತ ಶಂಕರ. ಕಿರಾತ ರೂಪದಲ್ಲಿ ಅರ್ಜುನನ ಬಲ ಪರೀಕ್ಷೆ ಮಾಡಬೇಕಾಗಿದೆ. ಅರ್ಜುನನಿಗೆ ಅನುಗ್ರಹ ಮಾಡಲಿಕ್ಕೆ ಬಂದವರು ರುದ್ರದೇವರು. ಹಾಗಾಗಿ ಸುಮ್ಮನೆ ಬಲ ಪರೀಕ್ಷೆಗಾಗಿ ಯುದ್ಧವಾಗ್ತದೆ ಇಬ್ಬರಲ್ಲಿಯೂ. ಭಯಾನಕ ಘನಘೋರವಾದ ಯುದ್ಧ. ಯಾವ್ಯಾವ ಬಾಣಗಳನ್ನು ಬಿಡುತ್ತಾನೋ ಆ ಎಲ್ಲ ಬಾಣಗಳನ್ನು ನುಂಗಿ ಹಾಕಿಬಿಡ್ತಾರೆ ರುದ್ರದೇವರು. ಇಂದ್ರನಿಗೆ ಗುರುಗಳವರು, ಅಂಥ ಮಹಾನುಭಾವರು, ಮಹಾಸಾಮರ್ಥ್ಯ. ತತ್ರ ಅಖಿಲ ಚಾಸ್ತ್ರಾಣಿ ಫಲ್ಗುನಸ್ಯ ಅಗ್ರತಚ್ಛಿವ ತಥೋ ಅರ್ಜುನಸ್ತು ಗಾಂಡೀವಂ. ಕೊನೆಗೆ ಎಲ್ಲ ಬಾಣಗಳನ್ನು ನುಂಗಿ ಹಾಕಿದ ಮೇಲೆ ಸಿಟ್ಟಿಗೆ ಬಂದು ಅರ್ಜುನ ಗಾಂಡೀವವನ್ನು ತಗೊಂಡು ಅಪ್ಪಳಿಸಬೇಕು ಅಂತ ಗಾಂಡೀವವನ್ನು ಒಗೆದ್ರೆ ಆ ಗಾಂಡೀವವನ್ನು ನುಂಗಿ ಹಾಕಿಬಿಟ್ರು. ಉಳಿತೇನು? ಬಾಣಗಳು ಇಲ್ಲ, ಬಿಲ್ಲು ಇಲ್ಲ, ಧನುಸ್ಸೂ ಇಲ್ಲ. ಹಾಗೆ ನಿರಾಯುಧನಾಗಿ ನಿಂತ ಬಾಹುಗಳಿಂದ ಯುದ್ಧವಾಡಿದರು. ಅಲ್ಲೂ ಸೋತು ಹಣ್ಣಾಗಿ ಕುಟ್ಟಿಟ್ಟಿದ್ದಾರೆ ಅರ್ಜುನನನ್ನು. ಯಾರು? ರುದ್ರದೇವರು. ಬಾಹುಯುದ್ಧಂ ತತಸ್ವಾಸಿ ತಯೋ ಪುರುಷ ಸಿಂಹಯೋ ಪಿಂಡೀಕೃತ್ಯ ತಥೋ ವೃದ್ಧ ಚಿಕ್ಷೇಪಾತು ಧನಂಜಯ ಮೂರ್ಛಾಮವಾಪ. ಮೂರ್ಛೆಗೆ ಬಂದು ಮೈ ಮೇಲೆ ಎಚ್ಚರು ತಪ್ಪಿ ತಳಗೆ ಬಿದ್ದಿದ್ದಾನೆ. ಮಹತೀಂ ಫಲ್ಗುನೋ ರುದ್ರಪೀಡಿತ, ಭಯಾನಕ ಪೀಡೆಯನ್ನು ಕೊಟ್ಟಿದ್ದಾರಂತ ರುದ್ರದೇವರು. ಪೂರ್ವಂ ಆವಾಗ ಇನ್ನೇನು ಗಾಂಡೀವ ಹೋಯಿತು, ಅಸ್ತ್ರಶಸ್ತ್ರಗಳು ಹೋದವು. ಬಾಹುಬಲಿಂದ ಅಂದರೆ ಮೈಯಿಂದ ಶಕ್ತಿಯಿಂದ ಯುದ್ಧ ಮಾಡಬೇಕು, ಬಾಹುಬಲದಿಂದ ಅಂದರೆ ಕುಟ್ಟಿ ಅವನನ್ನು ಪಿಂಡ ಮಾಡಿ ಬಿಟ್ಟಿದ್ದಾರೆ, ಹಣ್ಣು ಮಾಡಿ ಇಟ್ಟಿದ್ದಾರೆ. ಇನ್ನೇನು ಮಾಡಬೇಕು? ಇನ್ನು ದೇವರೇ ಗತಿ ಅಂತ ಹೋಗಿ ಯಾವ ರುದ್ರದೇವರನ್ನು ಕುರಿತು ಉಪಾಸನೆ ಮಾಡಿ ತಪಸ್ಸು ಮಾಡಿ ಮಂತ್ರವನ್ನು ಪಠಿಸ್ತಾ ಇದ್ದರೋ ಆ ರುದ್ರದೇವರ ಲಿಂಗದ ಮೇಲೆ ಹೋಗಿ ಲಿಂಗದ ಮುಂದೆ ಕೂತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅಭಿಷೇಕ ಮಾಡ್ತಾರೆ, ಹೂವುಗಳನ್ನು ಏರಿಸ್ತಾರೆ. ಏನೇ ಏರಿಸಿದ್ರು ಇಲ್ಲಿ ಲಿಂಗಕ್ಕೆ ಹೂ ಏರಿಸಿದರೆ ಲಿಂಗದ ಮೇಲೆ ಹೂ ಕೊಡ್ತಾ ಇದ್ದಿದ್ದಿಲ್ಲ. ಆ ಲಿಂಗದ ಮೇಲೆ ಹೂಗಳನ್ನು ಏರಿಸಿದರೆ ಆ ಹೂಗಳು ನೇರವಾಗಿ ಹೋಗಿ ಕಿರಾತ ರೂಪದಲ್ಲಿ ಇದ್ದ ರುದ್ರದೇವರ ಪಾದಕ್ಕೆ ಹೋಗಿ ಬೀಳ್ತಾ ಇತ್ತು.
ಇಲ್ಲಿ ಹಾಕಿದ್ರೆ ಅಲ್ಲ್ಯಾಕೆ ಹೋಗಿ ಬೀಳ್ತಾ ಇದೆ ಅಂತ ತಾನು ವಿಚಾರ ಮಾಡಿ ಆಮೇಲೆ ಅವನಿಗೆ ಎಚ್ಚರ ಆಯಿತು, ಜ್ಞಾನೋದಯವಾಯಿತು. ಹೋ, ಇವರೇ ರುದ್ರದೇವರು, ನನ್ನನ್ನು ಇಷ್ಟು ಪೀಡಿಸಿದ್ದಾರೆ, ನನ್ನನ್ನು ಇಷ್ಟು ಸೋಲಿಸಿದ್ದಾರೆ, ಅಂದರೆ ನನ್ನ ಬಲ ಪರೀಕ್ಷೆಗಾಗಿ ರುದ್ರದೇವರು ಬಂದು ಅನುಗ್ರಹ ಮಾಡಲಿಕ್ಕೆ ಬಂದವರು ಅಂತ ಹೇಳಿ ತಾನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ಅವರಾಣಾಂ ವರಂ ಮತ್ತು ಯೇಷಾಂ ತ್ವಂ ಸಂಪ್ರಯಚ್ಛಸಿ ಅಜೇಯತ್ವಂ ಪ್ರಸಾತ್ತೆ ವಿಜಯಾಸ್ಯುರ್ಮಯಾಪಿತೆ ಇತ್ಯುಕ್ತ ಪ್ರದದೋ ವಿಷ್ಣು. ಆಗ ಪಾಶುಪತಾಸ್ತ್ರವನ್ನು ಕೊಡ್ತಾರೆ. ನಿನ್ನೆ ನಾನು ಇದು ವಿಷಯವನ್ನು ಹೇಳಿದೆ. ಪಾಶುಪತಾಸ್ತ್ರವನ್ನು ರುದ್ರದೇವರು ಅವನಿಗೆ ಕೊಟ್ಟು ಅನುಗ್ರಹವನ್ನು ಮಾಡ್ತಾರೆ. ಇನ್ನು ಉಳಿದೆಲ್ಲ ಅಸ್ತ್ರಶಸ್ತ್ರಗಳನ್ನು ಕೊಡ್ತಾರೆ. ಹೆಚ್ಚಿನ ಸಾಮರ್ಥ್ಯ ಅವನಿಗೆ ಬರಲಿ ಅಂತ ಆಶೀರ್ವಾದ ಮಾಡ್ತಾರೆ. ಇತ್ಯುಕ್ತ ಪ್ರದದೋ ವಿಷ್ಣು ಅಧೀಶಾಯ ತಂ ವರಂ ತೇನ ಅಜೇಯತ್ವ ಶ್ವೇತವಾಹಂ ಗಿರಿಶೋ ರಣಮಧ್ಯಗಂ ವೈಷ್ಣವಾನ್ ಮಂತ್ರಾನ್ ವ್ಯಾಸಪಾರ್ಥಾಯನೋ ದದೌ. ಆ ವೈಷ್ಣವಾಸ್ತ್ರ ಅಂತಂದ್ರೆ ಏನದು? ವೈಷ್ಣವಾಸ್ತ್ರ ಅಂದ್ರೆ ಅದೊಂದು ಮಂತ್ರ. ಪಾಶುಪತಾಸ್ತ್ರ ಅಂತಂದರೆ ಅದು ಅಸ್ತ್ರ, ಬಾಣ ಇದ್ದಂತೆ ಅಲ್ಲದು. ಬಾಣ ಇತ್ತು, ಪಾಶುಪತಾಸ್ತ್ರವನ್ನು ಬಿಡ್ತಾನೆ, ಅದರೊಂದು ಮಂತ್ರ ಅದು. ದೇವರಿಂದ ರುದ್ರದೇವರು ಅದನ್ನು ದೇವರನ್ನು ಒಲಿಸಿ ಅದನ್ನು ಪಡೆದದ್ದು. ಮಂತ್ರವನ್ನು ರುದ್ರದೇವರು ದೇವರಿಂದ ಪಡೆದದ್ದು. ಹೇಗೆ ವಶಿಷ್ಠರು ತಪಸ್ಸು ಮಾಡ್ತಾ ಧ್ಯಾನ ಮಾಡ್ತಾ ಕೂತಾಗ, ವಿಶ್ವಾಮಿತ್ರರು ಧ್ಯಾನ ಮಾಡ್ತಾ ಕೂತಾಗ ಹೇಗೆ ಗಾಯತ್ರಿ ಮಂತ್ರ ಅವರಿಗೆ ಸ್ಮರಣೆಗೆ ಬಂತೋ ಹೊಳಿತೋ, ಹಾಗೆ ಪಾಶುಪತ ಅಸ್ತ್ರ ಇದು ರುದ್ರದೇವರು ದೇವರನ್ನ ಕುರಿತು ಧ್ಯಾನ ಮಾಡಬೇಕಾದಾಗ ಹೊಳೆದದ್ದು, ಸ್ಮರಣೆಗೆ ಬಂದದ್ದು. ಅದೊಂದು ಮಂತ್ರತ್ವಲ್ಲಿ ಅದು. ಹಾಗಾಗಿ ಆ ವೈಷ್ಣವ ಅದಕ್ಕೆ ಪಾಶುಪತ ಅಂದರೆ ರುದ್ರದೇವರು ದೇವತೆಗಳು ಅಲ್ಲ, ಪ್ರಧಾನವಾಗಿ ದೇವತೆ ಅಸ್ತ್ರಾಭಿಮಾನಿಯಾದವನು ಪರಮಾತ್ಮನೇ. ಹಾಗಾಗಿ ಅದು ವೈಷ್ಣವಾಸ್ತ್ರ. ಅದು ಪಾಶುಪತಾಸ್ತ್ರ ಅಂತಂದರೆ ರುದ್ರದೇವರ ಅಸ್ತ್ರ ಅಲ್ಲದು, ರುದ್ರದೇವರು ದೇವರಿಂದ ಪಡೆದದ್ದು ಅದು. ಮತ್ತು ಪಾಶುಪತಾಸ್ತ್ರ ಅಂತ ಅದಕ್ಕೆ ಅಭಿಮಾನಿಯಾದ ದೇವತೆ ಅಂದರೆ ಪರಮಾತ್ಮನೇ. ಕೇವಲಾನ್ ವೈಷ್ಣವಾನ್ ಮಂತ್ರಾನ್ ವ್ಯಾಸಪಾರ್ಥ ಏನೋ ದದೌ ಏತಾವತಾ ಅಲಂ ಭೀಷ್ಮಾದೇರ್ಜಯಾರ್ಥಂ ಇತಿ ಚಿದ್ಧನಃ. ಇಷ್ಟು ಸಾಕು ಭೀಷ್ಮಾದಿಗಳನ್ನು ಗೆಲ್ಲಿಕ್ಕೆ, ಸೋಲಿಸ್ಲಿಕ್ಕೆ ಅವರನ್ನು ಇಷ್ಟು ಈ ಪಾಶುಪತಾಸ್ತ್ರ ಸಾಕು. ಹಾಗಾಗಿ ಕೇವಲ ವೈಷ್ಣವ ಮಂತ್ರವನ್ನು ಉಪದೇಶ ಮಾಡಲಿಲ್ಲ. ಇಲ್ಲಿ ರುದ್ರದೇವರು ಮತ್ತು ಪರಮಾತ್ಮ ಇಬ್ಬರೂ ಇದ್ದಾರೆ. ಕೇವಲ ವೈಷ್ಣವ ಮಂತ್ರ ಅಂದರೆ ಏನು? ವ್ಯಾಸ ಮಂತ್ರ, ನರಸಿಂಹ ಮಂತ್ರ, ನಾರಾಯಣ ಮಂತ್ರ, ಕೃಷ್ಣ ಮಂತ್ರ, ಇವೆಲ್ಲ ದೇವರ ಮಂತ್ರಗಳು. ಈ ಪಾಶುಪತ ಅಂದರೆ ರುದ್ರದೇವರು ಇದ್ದಾರೆ, ರುದ್ರಾಂತರ್ಯಾಮಿಯಾದ ಭಗವಂತನೂ ಇದ್ದಾನೆ. ಈಗ ನೀರಾಂಜನ ಸಮಾಭಾಸಂ ಅಂತ ಹೇಳಿ ಶನಿ ಮಂತ್ರ ಹೇಳ್ತೀರಿ ನೀವು, ಬೃಹಸ್ಪತಿ ಮಂತ್ರ ಹೇಳ್ತೀರಿ. ಅಲ್ಲಿ ಬೃಹಸ್ಪತಿ ಪ್ರಧಾನವಾದ ದೇವತೆ ಅಲ್ಲ. ಬೃಹಸ್ಪತಿ ಎಲ್ಲ ಮಂತ್ರಗಳು ಮುಖ್ಯವಾಗಿ ಇದನ್ನು ನಾವು ಅರ್ಥ ಮಾಡಿಕೊಂಡೇ ಎಲ್ಲ ಮಂತ್ರಗಳನ್ನು, ಎಲ್ಲ ದೇವತೆಗಳನ್ನು ಎಲ್ಲ ಕಡೆಗೆ ಆರಾಧನೆ ಮಾಡಬೇಕು. ಇದೇ ಸಿದ್ಧಾಂತ, ಇದೇ ಶ್ರೀಮದಾಚಾರ್ಯ ಸಿದ್ಧಾಂತ. ಆಯಾ ಮಂತ್ರಗಳು ಆಯಾ ದೇವತೆಗಳನ್ನು ಪ್ರತಿಪಾದಿಸ್ತದೆ, ಸ್ತೋತ್ರ ಮಾಡ್ತದೆ. ಆದರೆ ಮುಖ್ಯವಾಗಿ ಅಲ್ಲ. ಮುಖ್ಯವಾಗಿ ಗಣಪತಿ ಸಂಧಿ ಹೇಳ್ತೀರಿ ನೀವು, ಗಣೇಶ ಸಂಧಿ ಹೇಳ್ತೀರಿ, ಗಣಪತಿ ಸ್ತೋತ್ರವನ್ನು ಮಾಡ್ತೀರಿ, ರುದ್ರದೇವರ ಸ್ತೋತ್ರ ಮಾಡ್ತೀರಿ, ಇಂದ್ರನ ಸ್ತೋತ್ರ ಮಾಡ್ತೀರಿ, ಲಕ್ಷ್ಮೀದೇವಿಯ ಸ್ತೋತ್ರ ಮಾಡ್ತೀರಿ. ಎಲ್ಲ ಶಬ್ದಗಳು, ಎಲ್ಲ ಸ್ತೋತ್ರಗಳು, ಎಲ್ಲ ವೇದಗಳು ಮುಖ್ಯವಾಗಿ ದೇವರನ್ನೇ ಪ್ರತಿಪಾದಿಸ್ತದೆ. ಅಮುಖ್ಯತೆಯ ಅವಾಂತರವಾಗಿ ಆಯಾ ಮಂತ್ರಗಳು ಮತ್ತು ಆಯಾ ದೇವತೆಗಳನ್ನು ಹೇಳುತ್ತದೆ. ಹೀಗೆ ನಾವು ತಿಳಿದುಕೊಳ್ಬೇಕು. ಹಾಗಾಗಿ ಪಾಶುಪತ ಅಸ್ತ್ರ ಇದು ವೈಷ್ಣವಾಸ್ತ್ರ, ಅದು ದೇವರಸ್ತ್ರ. ಅದು ರುದ್ರದೇವರು ದೇವರಿಂದ ಗಳಿಸಿದ್ದು, ಸಂಪಾದಿಸಿದ್ದು ತಪಸ್ಸು ಮಾಡಿ. ಅದನ್ನು ತನ್ನ ಶಿಷ್ಯರಾದ ಇಂದ್ರನಿಗೆ, ಇಂದ್ರಾವತಾರನಾದ ಅರ್ಜುನನಿಗೆ ಕೊಟ್ಟು, ನೀನು ಭೀಷ್ಮಾದಿಗಳನ್ನು ಇನ್ನು ಮೇಲೆ ಗೆಲ್ತಿ, ಅವ್ರ ಜೊತೆಗೆ ಯುದ್ಧ ಮಾಡಿದಾಗ ನಿನಗೆ ಯಾವ ತೊಂದರೆ ಆಗೋದಿಲ್ಲ ಅಂತ ಆಶೀರ್ವಾದ ಮಾಡ್ತಾರೆ. ಬಹಳ ಮಹತ್ವದ್ದು. ವೈಷ್ಣವೈರ್ ಮಂತ್ರೇ ಸ್ವದತ್ತೇರ್ ವಿಜಯಾವಹೈ ಅತಿವೃದ್ಧಸ್ಯ ಪಾರ್ಥಸ್ಯ ದರ್ಪಸ್ಯ ಇತಿ ಚಿಂತಯತ್. ಯಾಕೆ ಕೇವಲ ವೈಷ್ಣವ ಮಂತ್ರವನ್ನು ಯಾಕೆ ಉಪದೇಶ ಮಾಡಲಿಲ್ಲ ಅಂತಂದರೆ, ಆ ವೈಷ್ಣವ ಮಂತ್ರ ಉಪದೇಶ ಮಾಡಿಬಿಟ್ಟರೆ ಅದು ಅತೀ ಬಲಿಷ್ಠವಾದ ಮಂತ್ರಗಳು.
ಆ ಮಂತ್ರಗಳನ್ನು ಉಪದೇಶ ಮಾಡಿದರೆ ಮಹಾ ಸಾಮರ್ಥ್ಯ ಬರ್ತದೆ. ಅಷ್ಟು ಸಾಮರ್ಥ್ಯ ಈ ಯುದ್ಧಕ್ಕೆ ಪ್ರಯೋಜನ ಇಲ್ಲ. ಈ ಯುದ್ಧ ಆಡ್ಲಿಕ್ಕೆ ಸ್ವಲ್ಪ ಸಾಮರ್ಥ್ಯ ಬಂದರೆ ಸಾಕು ಅರ್ಜುನನಿಗೆ. ಮತ್ತು ಅಷ್ಟೇ ಅಲ್ಲದೇನೆ ಸೊಕ್ಕು ಬರ್ತದೆ ಅರ್ಜುನನಿಗೆ, ದರ್ಪ ಬರ್ತದೆ. ವೈಷ್ಣವ ಮಂತ್ರವನ್ನು ಗಳಿಸಿಬಿಟ್ಟೆ ನಾನು. ಹಾಗಾಗಿ ಕೇವಲ ವೈಷ್ಣವ ಮಂತ್ರ, ಕೇವಲ ವಿಷ್ಣು ದೇವತಾಕವಾದ ಮಂತ್ರ, ವಿಷ್ಣು ಪ್ರತಿಪಾದಕವಾದ ಮಂತ್ರವನ್ನು ಉಪದೇಶ ಮಾಡದೇನೆ ಶಿವಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಪಾಶುಪತಾಸ್ತ್ರವನ್ನು ತೆಗೆದುಕೊಂಡಿದ್ದಾನೆ. ಪಾಶುಪತ ರುದ್ರನನ್ನು ಹೇಳುತ್ತದೆ, ಮುಖ್ಯವೃತ್ಯ ಪರಮಾತ್ಮನನ್ನು ಹೇಳುತ್ತದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತನ್ನೋದನ್ನು ಸಣ್ಣ ಸಣ್ಣ ಅಂಶಗಳನ್ನು, ನಿರ್ಣಯಗಳನ್ನು ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಸೂಚಿಸ್ತಾರೆ, ಅಲ್ಲಲ್ಲಿ ಎಚ್ಚರಗೊಳ್ಳುತ್ತಾರೆ. ಹೀಗೆ ನಾವು ಅರ್ಥ ಮಾಡಿಕೊಳ್ಳಬೇಕು. ಅತಿವೃದ್ಧಸ್ಯ ಪಾರ್ಥಸ್ಯ ದರ್ಪಸ್ಯ ಇದು ಚಿಂತೆಯಂತ ಪಾರ್ಥಸಂಜ್ಞಾಂ ಅವಾಪಾಥ ಜಯಾರ್ಥಾರಾಧಿತ. ಅವನಿಗೆ ಮತ್ತೆ ಈ ಉದ್ದೇಶಕ್ಕಾಗಿಯೇ ಮತ್ತು ಆರಾಧನೆ ಮಾಡಿದ್ದು ಶಿವನನ್ನು ಕುರಿತು. ಆ ಶಿವ ಬಂದು ಅನುಗ್ರಹ ಮಾಡಿದ್ದಾನೆ. ವ್ಯಾಸೋದಿತೇನ ಮಂತ್ರೇಣ ತಾನಿ ಪುಷ್ಪಾಣಿ ತಚ್ಛಿರಃ ನಮಶ್ಚಕ್ರೇ ತತಃ ಪ್ರಾದಾತ್ ಅಸ್ತ್ರಂ ಪಾಶುಪತಂ ಶಿವ. ಆಗ ರುದ್ರದೇವರಿಗೆ ನಮಸ್ಕಾರ ಮಾಡಿದ್ದಕ್ಕೆ ಪಾಶುಪತ ಅಸ್ತ್ರವನ್ನು ಮತ್ತು ರುದ್ರದೇವರು ಅರ್ಜುನನಿಗೆ ಕೊಡ್ತಾರೆ. ಅಸ್ತ್ರಂ ತತ್ ವಿಷ್ಣು ದೈವತ್ಯಂ. ನೋಡ್ರಿ, ಶ್ರೀಮದಾಚಾರ್ಯ ಹೇಳ್ತಾರೆ, ಆ ಅಸ್ತ್ರ ಇದು ವಿಷ್ಣು ದೇವತಾಕವಾದ ಅಸ್ತ್ರ. ಸಾಧಿತಂ ಶಂಕರೇಣ ಯತ್. ವಿಷ್ಣು ದೇವತಾಕವಾದ ಅಸ್ತ್ರವನ್ನು ರುದ್ರದೇವರು ಸಾಧಿಸಿಕೊಂಡಿದ್ದಾರೆ. ಶಂಕರೇಣ ಸಾಧಿತಂ ಯತ್. ಶಂಕರಿನ ರುದ್ರದೇವರಿಂದ ಸಂಪಾದಿಸಲ್ಪಟ್ಟ ಆ ವಿಷ್ಣು ದೇವತಾಕವಾದ ಅಸ್ತ್ರವೂ ಇಂದ್ರನಿಗೆ ಕೊಟ್ಟರು, ಅಂದರೆ ಅರ್ಜುನನಿಗೆ ಕೊಟ್ಟರು. ತಸ್ಮಾತ್ ಪಾಶುಪತಂ ನಾಮ. ಹಾಗಾಗಿ ಅದಕ್ಕೆ ಪಾಶುಪತ ಅಂತ ಅಸ್ತ್ರ, ಆ ಅಸ್ತ್ರಕ್ಕೆ ಹೆಸರು ಬಂತೇ ಹೊರತು ರುದ್ರದೇವರ ಅಸ್ತ್ರ ನಿಜವಾಗಿ ಅಲ್ಲದು. ನಾವಿದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಪಾಶುಪತ ಅಸ್ತ್ರ ಅಂದರೆ ರುದ್ರದೇವರ ಅಸ್ತ್ರ ಅಲ್ಲ. ರುದ್ರದೇವರು ದೇವರಿಂದ ಪಡೆದಂತಹ ಅಸ್ತ್ರ, ಆದ್ದರಿಂದ ಅದಕ್ಕೆ ಪಾಶುಪತ ಅಸ್ತ್ರ ಅಂತ ಕರೀತಾರೆ. ಅದಕ್ಕೆ ಒಡೆತನ ಇದ್ದದ್ದು, ಪೂರ್ಣ ಸ್ವಾಮಿತ್ವವಿದ್ದದ್ದು ದೇವರಿಗೆ. ತಸ್ಮಾತ್ ಪಾಶುಪತಂ ನಾಮ ಸ್ವಾನಿ ಅಸ್ತ್ರಾಣ್ಯಪರೇ ಸುರಾಹ ದದುಸ್ತದೇವ ಪಾರ್ಥಾಯ ಸರ್ವೇ ಪ್ರತ್ಯಕ್ಷ ಗೋಚರ. ಎಲ್ಲ ದೇವತೆಗಳು ಸಂತೋಷಪಟ್ಟಿದ್ದಾರೆ. ಏನಪ್ಪ ಅರ್ಜುನ, ಭಾರಿ ಸಾಧಿಸಿದಿ, ರುದ್ರದೇವರನ್ನು ಒಲಿಸಿಕೊಂಡು ಪಾಶುಪತ್ರಾಸ್ತ್ರವನ್ನು ಗಳಿಸಿದಿ. ಯಾವುದಾದ್ರೂ ಒಂದು ನಾವು ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿದಾಗ ದೊಡ್ಡವರು ಬಂದು ಆಶೀರ್ವಾದ ಮಾಡ್ತಾರಲ್ಲ, ಸಂತೋಷಪಟ್ಟು, ಹಾಗೆ ಈ 6 ತಿಂಗಳುಗಳ ಕಾಲ ತಾನು ತಪಸ್ಸು ಮಾಡಿ ರುದ್ರದೇವರನ್ನು ಒಲಿಸಿ ಆ ಪಾಶುಪತಾಸ್ತ್ರವನ್ನು ಗಳಿಸಿದ್ದಕ್ಕೆ ಎಲ್ಲ ದೇವತೆಗಳು ಸಂತೋಷಪಟ್ಟು ಅವನಿಗೆ ಆಶೀರ್ವಾದ ಮಾಡಿದ್ದಾನೆ. ಆಗ ಇಂದ್ರನು ಬಂದಿದ್ದಾನೆ. ದದುಸ್ತದೇವ ಪಾರ್ಥಾಯ ಸರ್ವೇ ಪ್ರತ್ಯಕ್ಷ ಗೋತ್ರ. ಇಂದ್ರೋ ಅರ್ಜುನಂ ಸಮಾಗಮ್ಯ ಪ್ರಾಹ ಪೀತೋಸ್ಮಿತೇನಘ ರುದ್ರದೇಹ ಸ್ಥಿತಂ ಬ್ರಹ್ಮ ವಿಷ್ಣುವಾಕ್ಯಂ ತೋಷಿತಂ ತ್ವಯ. ರುದ್ರನಲ್ಲಿ ಅಂತರ್ಯಾಮಿಯಾದ ಬ್ರಹ್ಮ ಮತ್ತು ವಿಷ್ಣು ಇವರಿಬ್ಬರು ಸಂತೋಷಪಟ್ಟಿದ್ದಾರೆ. ತೇನ ಲೋಕಂ ಸಮಾಗಚ್ಚ ಪ್ರೇಷಯಾಮಿ ರಥಂ ತವ. ಆಗ ಇಂದ್ರ ಬರ್ತಾನೆ. ಇಂದ್ರ ಬಂದು ಸಂತೋಷಪಟ್ಟು ಆಶೀರ್ವಾದ ಮಾಡ್ತಾನೆ. ಇಂದ್ರ ಬಂದು ಹೇಳ್ತಾನೆ, ನಾನು ಗಾಡಿ ಕಳಿಸ್ತೇನೆ, ನಾನು ರಥ ಕಳಿಸ್ತೇನೆ, ನಾನು ಸಾರಥಿ ಕಳಿಸ್ತೇನೆ, ಹಾಗಾಗಿ ಇನ್ನು ನನ್ನ ಪಟ್ಟಣಕ್ಕೆ ಬಾ, ನನ್ನ ನಗರಕ್ಕೆ ಬಾ, ನನ್ನ ಊರಿಗೆ ಬಾ ಅಂತ ಹೇಳಿ ಇತ್ಯುಕ್ತ ಪ್ರಯೋ ಇಂದ್ರ ತದ್ರಥೇನ ಚ ಮಾತಲಿಯನ್ನು ಕೊಟ್ಟು ಕಳಿಸ್ತಾನೆ. ಆಯಾತ್ ಪಾರ್ಥಂ ತಮಾರುಹ್ಯ. ವನವಾಸಕ್ಕೆ ಬಂದಿದ್ದಾನೆ ಅರ್ಜುನ. ವನವಾಸದಲ್ಲಿ ಪಾಂಡವರು ಬ್ರಾಹ್ಮಣರಿಗೆ ಅನ್ನದಾನ, ಶ್ರವಣ, ಪಾಠ, ಪ್ರವಚನ ಅತ್ಯಂತ ವೈಭವದಿಂದ ಮಾಡ್ತಾ ತಪಸ್ಸನ್ನು ಮಾಡಿ ಮತ್ತು ಈಗ ವಿಶೇಷವಾದ ಬಲವನ್ನು ಪಡಿಬೇಕು ಅಂತ ಹೇಳಿ ರುದ್ರದೇವರಿಂದ ಅನುಗ್ರಹವನ್ನು ಪಡೆದು ಈಗ ಅರ್ಜುನ ಇಂದ್ರದೇವರು ಸಂತೋಷಪಟ್ಟು ತನ್ನ ರಥವನ್ನು ಮೇಲಿಂದ ಸ್ವರ್ಗದಿಂದ ರಥವನ್ನು ಕಳಿಸ್ತಾ ಇದ್ದಾನೆ. ನೀನು ಸ್ವರ್ಗಕ್ಕೆ ಬಾ ಅಂತ ಹೇಳಿ. ಯಾವಾಗಿದು? ವನವಾಸಕ್ಕೆ ಹೋದಾಗ ಅರ್ಜುನ ಸ್ವರ್ಗಕ್ಕೆ ಹೊರಟಿದ್ದ. ಸ್ವರ್ಗಕ್ಕೆ ಹೋದ. ಪ್ರೀತ್ಯಾ ಸಮಾಶ್ಲಿಷ್ಯ ಕುರುಪ್ರವೀರಂ ಶಕ್ರೋ ದ್ವಿತೀಯಾಂ ತನುಮಾತ್ಮನಃ ಸಹ.
ಈಕ್ಷನ್ಮುಖಂ ತಸ್ಯ ಮುಮೋದಸೋಪಿ ಯುವಾಸ ತಸ್ಮಿನ್ ವತ್ಸರಾನ್ ಪಂಚಲೋಕೆ. 5 ವರ್ಷಗಳ ಕಾಲ ಅರ್ಜುನ ಇಂದ್ರಲೋಕದಲ್ಲಿ ಇದ್ದಾನೆ. 12 ವರ್ಷಗಳಲ್ಲಿ 1 ವರ್ಷ ಕಳೆದಾಯಿತು, ಇನ್ನು 5 ವರ್ಷ ಇಂದ್ರಲೋಕದಲ್ಲಿ ಇದ್ದಾನೆ. ಇಂದ್ರಲೋಕದಲ್ಲಿ ಇದ್ದು ಮಜಾ ಮಾಡಿದ್ನ? ಪಾರ್ಟಿಗಳನ್ನು ಮಾಡಿದ್ನ? ಇಲ್ಲ. ಏನು ಮಾಡಿದ? ಅಲ್ಲೆಲ್ಲ ಮತ್ತೆ ವಿದ್ಯೆಯನ್ನು ಕಲಿತಿದ್ದಾನೆ, ಅದನ್ನೆಲ್ಲ ಹೇಳ್ತಾರೆ. ಆಗ ಮೇಲೆ ಇಂದ್ರನ ಪಟ್ಟಣಕ್ಕೆ ಇಂದ್ರನ ರಥದಲ್ಲಿ ಕೂತು ಬಂದ ಮೇಲೆ ಆಲಿಂಗನ ಮಾಡಿ ಇಂದ್ರ ತನ್ನ ಸಿಂಹಾಸನದ ಮೇಲೆ ಕೂಡಿಸಿಕೊಳ್ಳುತ್ತಾನೆ. ಇಂದ್ರನ ಸಿಂಹಾಸನದ ಮೇಲೆ ಕೂಡಿಸಿಕೊಂಡ್ರೆ ದೊಡ್ಡದಾದ ಸಿಂಹಾಸನದು, ಇಬ್ಬರು ಕೊಡ್ಬೋದು, 4 ಮಂದಿ ಕೊಡ್ಬೋದು. ಅಂತಹ ಸಿಂಹಾಸನದ ಮೇಲೆ ಕೂತ್ರೆ ಇಬ್ಬರು ಇಂದ್ರರು ಕೂತಿದ್ದಾರೆ, ಇಬ್ಬರು ಅರ್ಜುನರು ಕೂತಿದ್ದಾರೆ ಅಂತ ಎಲ್ಲರೂ ಕಾಣ್ತಾ ಇದ್ದಾರೆ. ಶಕ್ರೋ ದ್ವಿತೀಯಾಂ ತನುಮಾತ್ಮನಸ್ಸಹ ಅಸ್ತ್ರಾಣಿ ತಸ್ಮಾ ಆದಿಶತ್ಸ ವಾಸವ ಮಹಾಂತಿ ದಿವ್ಯಾಣಿ ತಯೋರ್ವಶಾನಿ. ಆಗ ಭಾರಿ ಅಸ್ತ್ರಶಸ್ತ್ರಗಳನ್ನು ತಾನು ವಾಸವ ಇಂದ್ರ ಕೊಟ್ಟಿದ್ದಾನೆ. ಅಷ್ಟರ ಮಧ್ಯದಲ್ಲಿ ಒಂದು ಚಮತ್ಕಾರ, ಭಾರೀ ಆಶ್ಚರ್ಯವಾದ ಘಟನೆಗಳು ನಡೀತದೆ. ಊರ್ವಶಿ ಬಂದಿದ್ದಾಳೆ. ಅಪ್ಸರಾಸ್ತ್ರೀಯರು ಬರೋರೆ ಇಂದ್ರನ ಪಟ್ಟಣ ಅಂತದ ಮೇಲೆ. ಊರ್ವಶಿ ಬಂದಿದ್ದಾಳೆ. ಊರ್ವಶಿ ಬಂದಾಗ ಅರ್ಜುನ ದಿಟ್ಟಿಸಿ ಊರ್ವಶಿಯನ್ನು ನೋಡ್ತಾ ಇದ್ದಾನೆ. ಕಣ್ಣನ್ನು ಬಿಳಿಸದೇನೆ, ಆಚೆ ಈಚೆ ನೋಡದೇನೆ ಊರ್ವಶಿಯನ್ನೇ ಗಟ್ಟಿಯಾಗಿ ನೋಡ್ತಾ ಇದ್ದಾನೆ ಇಂದ್ರ. ಯಾರು? ಅರ್ಜುನ ನೋಡಿದ್ದಕ್ಕೆ ಊರ್ವಶಿಗೆ ಭಾವನೆ ಬಂತು. ಅರ್ಜುನನು ಭಾರಿ ದಷ್ಟಪುಷ್ಟ, ಎತ್ತರವಾದ ದೇಹ, ಭಾರಿ ರೂಪಲಾವಣ್ಯಗಳು, ಅವನ ತೇಜಸ್ಸು, ಅವನ ಪರಾಕ್ರಮ, ಅದನ್ನು ನೋಡಿ ಆ ವ್ಯಕ್ತಿ ನೋಡ್ತಾ ಇದ್ದಾನೆ ಅಂಥೇಳಿ ತನಗೂ ಆಸೆ ಆಯಿತು. ನನ್ನನ್ನು ಭೋಗಿಸ್ಲಿಕ್ಕೆ ಅರ್ಜುನ ನೋಡ್ತಾ ಇದ್ದಾನೆ ಅಂತ ಹೇಳಿ ಊರ್ವಶಿ ಬಂದು ಇವನನ್ನು ಮುಟ್ಲಿಕ್ಕೆ ಬಂದು. ಸಂಪ್ರಾಪ್ಯ ಭಾವೇನ ತುಮಾನುಷೇಣ ಮಾತಾ ಕುಲಸ್ಯೇತಿ ನಿರಾಕೃತ ಅಭೂತ್. ಆಗ ಆ ಅರ್ಜುನ ಏನು ಮಾಡ್ತಾನೆ? ತಿರಸ್ಕಾರ ಮಾಡಿಬಿಡ್ತಾನೆ, ನಿರಾಕರಣೆ ಮಾಡಿಬಿಡ್ತಾನೆ. ನೀನು ನನ್ನ ಮುಟ್ಟಬೇಡ. ಮತ್ತು ನನ್ನನ್ನೇ ನೋಡ್ತಾ ಇದ್ದಿ, ನೀನು ಯಾಕೆ ಮುಟ್ಬೇಡ ಅಂತ ಹೇಳ್ತಿ ಅಂದಾಗ ಅವಳು ಹೇಳ್ತಾಳೆ. ಅಷ್ಟೊತ್ತಿಗೆ ಹಾಗೆ ನಿರಾಕರಣೆ ಮಾಡಿದ ಕೂಡಲೇ ಸಿಟ್ಟಿಗೆ ಬಂದು ಶಾಪ ಕೊಟ್ಟು ಬಿಡ್ತಾಳೆ ಊರ್ವಶಿ. ಏನು ಶಾಪ ಕೊಡ್ತಾಳೆ? ಷಂಡೋ ಭವತ್ತೇವ ತಯಾಭಿಷಪ್ತೆ ಪಾರ್ಥೇ ಶಕ್ರೋ ಅನುಗ್ರಹಂ ತಸ್ಯ ದಾದಾ. ನೀನು ಷಂಡನಾಗು, ನಪುಂಸಕನಾಗು ನೀನು ಅಂತ ಶಾಪ ಕೊಟ್ಟು. ಯಾರಿಗೆ? ಅರ್ಜುನನಿಗೆ. ಯಾರು? ಊರ್ವಶಿ. ಯಾಕೆ? ಊರ್ವಶಿಯನ್ನು ದಿಟ್ಟಿಸಿ ತಾನು ನೋಡಿದ್ದಾನೆ. ಊರ್ವಶಿಗೂ ಮನಸ್ಸಾಯಿತು. ಅರ್ಜುನ ರೂಪ, ಲಾವಣ್ಯ, ಅವನ ಪರಾಕ್ರಮ, ತೇಜಸ್ಸು, ಕಾಂತಿ, ಎತ್ತರವಾದ ದೇಹ, ಭಾರಿ ಸುಂದರ ಅರ್ಜುನ ನೋಡಲಿಕ್ಕೆ. ಹಾಗಾಗಿ ಬಂದು ಮುಟ್ಟಲಿಕ್ಕೆ ಬಂದರೆ ನಿರಾಕರಣೆ ಮಾಡಿದ್ದಕ್ಕೆ ಶಾಪ ಕೊಟ್ಬಿಟ್ಲು, ನೀನು ಷಂಡನಾಗು. ಆಗ ಅವಳು ಅರ್ಜುನ ಹೇಳ್ತಾನೆ, ಯಾಕೆ ಶಾಪ ಕೊಟ್ಟೆಮ್ಮ ನನಗೆ? ನಿನ್ನನ್ನು ನಾನು ನೋಡಿದ್ದು ಯಾಕೆ ಗೊತ್ತಾ? ನನ್ನ ತಾಯಿ ಅಂತ ನಿನ್ನನ್ನು ನೋಡ್ತಾ ಇದ್ದೇನೆ ನಾನು. ಯಾಕೆ? ನನ್ನ ಪೂರ್ವಜರೇನಿದ್ದಾರಲ್ಲ, ಆ ಪೂರ್ವಜರಿಗೆ ನೀನು ಹಿಂದೆ ಹೆಂಡತಿಯಾಗಿದ್ದಿ, ಅಂದರೆ ನಮಗೆಲ್ಲ ನಿನ್ನ ತಾಯಿ ಇದ್ದಂತೆ, ಅದನ್ನೆಲ್ಲ ಹೇಳ್ತಾರೆ. ಹಾಗಾಗಿ ನಮ್ಮ ಪೂರ್ವಜರಲ್ಲಿ ನೀನು ಇದ್ದಿ ಅಂತಂದ ಮೇಲೆ ನನ್ನ ಪೂರ್ವಜರಂದ ಮೇಲೆ ತಾಯಿ, ನಿನ್ನನ್ನು ಆ ಭಾವನೆಯಿಂದ ನಾನು ನೋಡಿಲ್ಲ, ತಾಯಿಯ ಭಾವನೆಯಿಂದ ನೋಡಿದ್ದೇನೆ ಅಂತ ಹೇಳಿದ್ದಕ್ಕೆ ಅವಳು ವಿಶಾಪವನ್ನು ಕೊಡ್ತಾಳೆ. ಷಂಡ ಅಂದರೆ ಈ ಜನ್ಮಪೂರ್ತಿ ನೀನು ನಪುಂಸಕನಾಗುವ ಅಂತಲ್ಲ, 1 ವರ್ಷ ಮಾತ್ರ ಈ ಶಾಪವನ್ನು ನೀನು ಅನುಭವಿಸಲಿಕ್ಕೆ ಬೇಕು. ಹಾಗಾಗೇನೆ ಬೃಹನ್ನಲ ಅಂತ ಹೇಳಿ ತಾನು ಅಜ್ಞಾತವಾಸಕ್ಕೆ ಅದನ್ನು ಉಪಯೋಗ ಮಾಡಿಕೊಳ್ತಾನೆ ಅರ್ಜುನ. ಅಲ್ಲಿ 5 ವರ್ಷಗಳಲ್ಲಿ ಇದ್ದೇನು ಮಾಡಿದ್ದಾನೆ? ಹಾಗಾದರೆ ಸಂವತ್ಸರಂ ಷಂಡರೂಪಿ ಚರಸ್ವ ನ ಷಂಡತಾದೇ ಭವತೀತಿ ದೃಷ್ಟು ತಥೋ ವಸತ್ ಪಾಂಡವೇಯೋ ಗಂಧರ್ವ ಚಿತ್ರಸೇನ ಅಂತನೋ ಗಂಧರ್ವ. ಆ ಗಾಂಧರ್ವ ವಿದ್ಯೆಯನ್ನು ಕಲಿಸ್ತಾನೆ. ಗಂಧರ್ವ ವಿದ್ಯೆಯನ್ನು ಎಲ್ಲ ಕಲಿಸ್ತಾನೆ. ಭಾರಿ ಹಾಡೋದು, ಕುಣಿಯುವುದು, ಬಾರಿಸುವುದು, ಇದನ್ನೆಲ್ಲ ಬೃಹಣ್ಣಲ್ಲಿ ಆದಾಗ ತಾನು ಉತ್ತರೆಗೆ ಎಲ್ಲ ಕಲಿಸ್ತಾನೆ ಅರ್ಜುನ. ಇದನ್ನು ಅಜ್ಞಾತವಾಸದಲ್ಲಿದ್ದಾಗ ತಥಾ ಅಸ್ತ್ರಾಣಿ ಸುರೇಶ್ವರಾತ್ ಅಸ್ತ್ರಗಳನ್ನು ಕಲಿತಾನೆ, ಗಂಧರ್ವ ವಿದ್ಯೆಯನ್ನೇ ಕಲಿತಾನೆ. ಪುಕಟ ಹೋಗಿ ಅಲ್ಲಿ ಮಜಾ ಮಾಡಿ ಬಂದ ಅರ್ಜುನ ಸ್ವರ್ಗದಲ್ಲಿ ವನವಾಸದಲ್ಲಿದ್ದಾಗ ಅಂತಲ್ಲ, ಅಲ್ಲಿ ಹೋಗಿ ದೇವತಾ ಕಾರ್ಯವನ್ನು ಮಾಡಿ ಅಸ್ತ್ರಗಳನ್ನು ಪಡೆದು ಮತ್ತು ಗಂಧರ್ವ ವಿದ್ಯೆಯನ್ನು ಕೂಡ ಕಲಿತಿದ್ದಾನೆ. ಇಷ್ಟು ಇಲ್ಲಿ ಕಥೆ ನಡೀತಾ ಇದೆ. ಸುಭದ್ರೆ ಅಭಿಮನ್ಯುವನ್ನು ಕರೆದುಕೊಂಡು ಕೃಷ್ಣ ಹೋಗಿದ್ದಾನೆ ಆಚೆ. ಆ ಕಥೆಯನ್ನು ನಾವು ಮರೆತು ಬಿಟ್ಟಿದ್ದೇವೆ. ಮತ್ತೆ ಶ್ರೀಮದಾಚಾರ್ಯದನ್ನು ಹೇಳ್ಕೊಡ್ತಾರೆ. ಅಂದರೆ 1 ವರ್ಷ ನಡೆದಾಗ ಉಪಪಾಂಡವರನ್ನು ಕರೆದುಕೊಂಡು ಹೋದ್ರು. ಯಾರು? ದೃಷ್ಟದ್ಯುಮ್ನ. ಇಲ್ಲೇನು ಮಾಡ್ತೀರಿ ಇದ್ದು? ಕೊನೆಗೆ ಆ ಉಪಪಾಂಡವರೆಲ್ಲರೂ ಮತ್ತೆ ಕೃಷ್ಣನ ಹತ್ರ ಬಂದು ಅಧ್ಯಯನ ಮಾಡಿ ಅಲ್ಲೇ ಇದ್ದರು.
ಅನಂತರದಲ್ಲಿ ಎರಡನೇ ಕೃಷ್ಣ ಬಂದಾಗ ಯಾರು ಅಭಿಮನ್ಯು ಮತ್ತು ಸುಭದ್ರೆ ಇವರನ್ನು ಕರೆದುಕೊಂಡು ಹೋಗಿದ್ದಾನೆ ಅಲ್ಲಿ. ಸುಭದ್ರ ಅಭಿಮನ್ಯುನಾ ಸಹ ಸ್ವಕಾಂ ಪುರಿಂ ಗತಃ ಜನಾರ್ದನೋ 10 ಸಂವತ್ಸರಾನ್ ಕದಾಚಿತ್ ಇತ್ತಮೈಕ್ಷತ. ಹೀಗೆ ವಿಚಾರ ಮಾಡಿದ. ಏನಾಗಿತ್ತು ಅಂತಂದರೆ ಬಹಳ ಮಹತ್ವದ್ದು. ಇವತ್ತು ಸಮಯ ಮುಗಿತಾ ಬಂದಿದೆ, ಎಷ್ಟು ಸಾಧ್ಯದೋ ಅಷ್ಟು ಸಂಕ್ಷೇಪವಾಗಿ ಹೇಳುತ್ತೇನೆ, ಮತ್ತು ಇದ್ರ ಬಗ್ಗೆ ವಿವರಣೆ ಕೊಡಲಿಕ್ಕೆ ಬೇಕು ಆ ವಿವರಣೆಯನ್ನು. ರುದ್ರದೇವರ ಜೊತೆಗೆ ಪರಮಾತ್ಮ ಹಾಗೂ ರುದ್ರದೇವರು ಇಬ್ಬರು ಕೂಡಿ ಒಂದು ಡೀಲ್ ಮಾಡಿಕೊಂಡಿದ್ದರು, ಒಂದು ಒಪ್ಪಂದ. ಏನು ಒಪ್ಪಂದ? ದೇವರು ಹೇಳಿದ, ಮಯಾವರೋ ಹಿ ಶಂಭವೇ ಪ್ರದತ್ತ ಆಸ ಪೂರ್ವತಃ ವರಂ ಗ್ರಹಿಷ್ಯ ಏವತೆ ಸಕಾಶತೋ ವಿಮೋಹಯನ್. ರುದ್ರ, ಎಲ್ಲ ಜಗತ್ತಿನಲ್ಲಿ ನನ್ನ ಭಕ್ತರೇ ಭಾಳ ಆಗ್ತಾ ಇದ್ದಾರೆ, ವಿಷ್ಣು ಭಕ್ತರು. ಹಾಗಾಗಿ ವಿಷ್ಣು ಭಕ್ತರು ನನ್ನ ಭಕ್ತರು ನಿಜವಾಗಿ ಇದ್ದಾರೋ ಇಲ್ಲೋ ಅಂತ ಅವರನ್ನು ಕುರಿತು ಪರೀಕ್ಷೆ ಮಾಡಬೇಕು, ಟೆಸ್ಟ್ ಮಾಡಬೇಕಾಗಿ. ನಿಜವಾಗಿ ವಿಷ್ಣು ಭಕ್ತರು ನಿಜವಾಗಿ ವ್ರತ ಮಾಡ್ತಾರೋ, ಹೊರಗೆ ಅಷ್ಟೇ ಬಂದಾಗ ವ್ರತ ಮಾಡ್ತಾರೆ ಇವರು, ಚಾತುರ್ಮಾಸ್ಯ ವ್ರತ ಮನೆ ಒಳಗೆಲ್ಲ ತಿಂದು ಹೊರಗೆ ಬಂದಾಗ ಅಷ್ಟೇ ಚಾತುರ್ಮಾಸ್ಯ ವ್ರತ ಮಾಡ್ತಾರಲ್ಲ, ಹಾಗೆ ಮಾಡ್ತಾರ ಇವರು? ವಿಷ್ಣು ಭಕ್ತರು ನಿಜವಾಗಿ ಹೌದೋ ಅಲ್ಲಿ ಇವರು ಅಂತ ಪರೀಕ್ಷೆ ಮಾಡುವುದಕ್ಕಾಗಿ ರುದ್ರ ಒಂದು ಕೆಲಸ ಮಾಡು, ನೀನೆಲ್ಲ ನಿನ್ನ ಪರವಾಗಿ ಎಲ್ಲ ಪುರಾಣಗಳನ್ನು ಬರೆದು ಬಿಡು, ಶಿವನೇ ಸರ್ವೋತ್ತಮ ಶಿವನೇ ಸರ್ವೋತ್ತಮ ಅಂತ. ಹಾಗೆ ಬರೆದ್ರೆ ಯಾರೂ ಕೇಳುವುದಿಲ್ಲ ನಿನ್ನನ್ನು. ರುದ್ರ ಅಂತಾನೆ, ಸ್ವಾಮಿ ನಿನ್ನ ಮಹಿಮೆ, ನಿನ್ನ ಪರಾಕ್ರಮ, ನಿನ್ನ ಸ್ವಾತಂತ್ರ್ಯ, ನಿನ್ನ ಸರ್ವೋತ್ತಮತ್ವ, ನಿನ್ನ ಸರ್ವಶಕ್ತಿತ್ವ ಇದುಗಳ ಮುಂದೆ ನಾನು ಬಂದು ನಾನು ಸರ್ವೋತ್ತಮ, ನಾನು ಸರ್ವಸರ್ವತ್ವ, ನಾನೇ ಸೃಷ್ಟ್ಯಾದಿಗಳನ್ನು ಮಾಡಿದವನು ಅಂತಂದರೆ ಎಲ್ಲರೂ ಹುಚ್ಚ ಅಂತ ನನ್ನನ್ನು ನಗ್ತಾರೆ. ಹಾಗೆ ಆಯಿತು ಆ ಪ್ರಸಂಗದಲ್ಲಿ. ಯಾರು ರುದ್ರದೇವರು ಹಾಗೆ ತನ್ನನ್ನು ತಾನು ಹೇಳ್ಕೊಂಡಕ್ಕೆ ಯಾರೂ ಕೇಳಿಲ್ಲ. ಅದಕ್ಕೆ ದೇವರು ಒಂದು ಪ್ಲ್ಯಾನ್ ಮಾಡ್ತಾನೆ, ಹೌದೋ ನೀ ಹೇಳೋದು ಬರೋಬ್ಬರಿ ಅದು, ನಿನ್ನನ್ನು ನೀನು ಸರ್ವೋತ್ತಮ ಅಂತ ಹೇಳಿದರೆ ಯಾರೂ ನಂಬೋದಿಲ್ಲ. ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡ್ತೇನೆ, ನಾನೇ ಖುದ್ದಾಗಿ ಕೈಲಾಸಕ್ಕೆ ಬಂದು ನಿನ್ನನ್ನು ಕುರಿತು ತಪಸ್ಸು ಮಾಡ್ತೇನೆ. ರಾಮೇಶ್ವರಕ್ಕೆ ಹೋಗಿ ನಿನ್ನ ಲಿಂಗ ಪ್ರತಿಷ್ಠಾಪನೆ ಮಾಡ್ತೇನೆ. ನಾನು ರಾಮಾವತಾರದಲ್ಲಿ ನಿನ್ನನ್ನು ಕುರಿತು ತಪಸ್ಸು ಮಾಡ್ತೇನೆ. ನೀನು ಪ್ರತ್ಯಕ್ಷನಾಗಿ ನನಗೆ ವರ ಕೊಡು, ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಕ್ಕೆ ನಿನ್ನ ಹೆಂಡತಿ ನಿನಗೆ ಸಿಗ್ತಾಳೆ ಅಂತ ನನಗೆ ಆಶೀರ್ವಾದ ಮಾಡು, ಅನುಗ್ರಹ ಮಾಡು, ವರ ಕೊಡು ಸಮಾಜದ ಮುಂದೆ. ಅಲ್ಲಿ ರುದ್ರದೇವರ ಆಶೀರ್ವಾದ ಪಡೆದಿತ್ತು, ದೇವರಲ್ಲ. ಆದರೂ ನೀನು ಹಾಗೆ ಸಮಾಜದ ಮುಂದೆ ತೋರಿಸು. ಎಲ್ಲ ವಿಪರೀತ ಜ್ಞಾನ ಇದ್ದವರು, ಅಭ್ರಂ ಸುಬ್ರಂ ಇದ್ದವರು ಯಾರು, ಮತ್ತು ಮೋಕ್ಷಕ್ಕೆ ಹೋಗಲು ಯೋಗ್ಯವಾದ ಜನ ಇದ್ದಾರಲ್ಲ, ಅವರಿಗೆ ಬೇಕಾದ ಹೇಳಿದರು, ಬೇಕಾದ್ದೆಲ್ಲ ಪರೀಕ್ಷೆ ಮಾಡಿದರು. ದೇವರೇ ಸರ್ವೋತ್ತಮ, ಅವನೇ ಸ್ವತಂತ್ರ, ಅವನೇ ಜಗಜ್ಜನ್ಮಾಧಿಕಾರಣ, ಅವನೇ ಮೋಕ್ಷವನ್ನು ಕೊಡುವ ಸ್ವಾಮಿ ಅಂತನ್ನೋದು ಪೂರ್ಣ ಖಚಿತವಾಗಿ ತಾವು ತಿಳಿದುಕೊಂಡು ಇರ್ತಾರೆ. ಇನ್ನು ಮೋಕ್ಷಕ್ಕೆ ಹೋಗದೇ ಇದ್ದ ಜನ ಇಲ್ಲಿ ಬಂದು ಏನು ಸೇರಿದ್ದಾರಲ್ಲ, ಅಂದಂತಮಸ್ಸಿಗೆ ಯೋಗ್ಯರಾದ ಜನ ಈ ಮಾತುಗಳನ್ನು ನಾನು ಮಾಡಿದಂತಹ ನಾಟಕಕ್ಕೆ ಮೋಹಿತರಾಗಿ ತಮ್ಮ ತಮ್ಮ ಸ್ಥಾನವನ್ನು ಪಡಿತಾರೆ. ಹಾಗಾಗಿ ನಾನು ನೀನು ಕೂಡಿ ಇದೊಂದು ವಿಚಾರ ಮಾಡಿವಿ, ಇದನ್ನು ಮಾಡೋಣ ಅಂತ ರುದ್ರದೇವರನ್ನು ಕುರಿತು ಮೊದಲಿಗೆ ವಿಚಾರ ಮಾಡಿ ಇಟ್ಟಿದ್ದ ಭಗವಂತ. ಅದನ್ನೀಗ ಕಾರ್ಯಶೀಲದಲ್ಲಿ ಆ ಕಾರ್ಯ ಮಾಡೋಣ ಅಂತ ಹೇಳಿ ರುದ್ರದೇವರಿಗೆ ಪರಮಾತ್ಮ ಹೇಳ್ತಾ ಇದ್ದಾನೆ. ವರಂ ಗ್ರಹಿಷ್ಯೆ ತವತೆ ಸಕಾಶತೋ ವಿಮೋಹಯನ್ ತ್ವಮಾರಾಧ್ಯತಃ ಶಂಭೋ, ನಿನ್ನನ್ನು ಕುರಿತು ಆರಾಧನೆ ಮಾಡ್ತೇನೆ. ಗ್ರಹಿಷ್ಯಾಮಿ ವರಂ ಸದಾ, ಆಗ ನೀನು ನನಗೆ ವರ ಕೊಡಬೇಕು, ನಾನು ಸ್ವೀಕಾರ ಮಾಡ್ತೇನೆ. ದ್ವಾಪರಾದೋ ಯುಗೆ ಭೂತ್ವಾ, ದ್ವಾಪರ ಯುಗದ ಕೊನೆಯ ಕಲಿಯುಗದ ಸಮಯದಲ್ಲಿ ಭೂತ್ವ ಕಲಯಾಮ ಅನುಷಾದಿಷು, ಕಲಿ ಮನುಷ್ಯನಾಗಿ ಅವತಾರ ಮಾಡ್ತಾನೆ. ಎಲ್ಲ ಕಡೆಗೆ ದುಷ್ಟರ ಹಾವಳಿ ಜಾಸ್ತಿ ಇರ್ತದೆ, ಆದರೆ ಅವರು ಹಾಗೇ ಇರಬೇಕು, ದುಷ್ಟರಾಗಿರಬೇಕು. ಹಾಗಾಗಿ ಸ್ವಾಗಮೈ ಕಲ್ಪಿತೆ ತ್ವಂಚ ಜನಾನ್ ತದ್ವಿಮುಖಾಕುರು, ನಿನ್ನ ಪರವಾಗಿ ನೀನು ಆಗಮಗಳನ್ನು ಬರೆದುಕೊಂಡು ಪುರಾಣಗಳನ್ನು ರಚನೆ ಮಾಡಿಕೊಂಡು ಅಂಥ ಜನರನ್ನು ನಿನ್ನ ಕಡೆಗೆ ಸೆಳೆದುಕೊಳ್ಳು, ನಿನ್ನ ಕಡೆಗೆ ಆಕರ್ಷಣೆ ಮಾಡಿಕೊಳ್ಳು ಅಂತ ದೇವರಿಗೆ ರುದ್ರದೇವರೇ ಆಜ್ಞೆ ಮಾಡಿದ್ದಾನೆ. ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ಇತಿ ವಾಕ್ಯಾಮೃತಂ ಕರ್ತು ಅಭಿಪ್ರಾಯಂ ವಿಜುದ್ನಿಷಿ. ರುದ್ರದೇವರಿಗೆ ಪಾಪ ಬರ್ತದೆ ಹಾಗಾದರೆ? ಇಲ್ಲ, ರುದ್ರದೇವರಿಗೆ ಪುಣ್ಯ ಬರ್ತದೆ. ಯಾಕೆ? ದೇವರೇ ಆಜ್ಞೆ ಮಾಡಿದ್ದಾನೆ. ದೇವರ ಆಜ್ಞೆ ಮಾಡಿದ್ದಾನೆ. ಅಂಥ ಜನರನ್ನು, ಆಯಾ ಯೋಗ್ಯತೆ ಇದ್ದ ಜನರನ್ನು ಆಯಾ ಸ್ಥಾನಕ್ಕೆ ಕಳಿಸಿದರೆ ಅದು ದೇವರ ಸೇವೆ. ಅದು ಯಮದೇವರಿಗೆ ಮತ್ತು ಆಜ್ಞೆ ಮಾಡಿದ್ದಾನೆ, ದುಷ್ಟರನ್ನು ದಮನೆ ಮಾಡಬೇಕು, ಪಾಪವನ್ನು ಮಾಡಿದವರ ನರಕದಲ್ಲಿ ಥಳಿಸ್ಬೇಕು. ನೀನು ಪಾಪ ಬರ್ತೇನೆ ಅವರಿಗೆ? ಇಲ್ಲ, ದೇವರ ಆಜ್ಞೆ ಮಾಡಿದ್ದಾನೆ ಅಷ್ಟೇ.
ಅವರಿಗೊಂದು ಸೇವೆ ಕೊಟ್ಟಂತೆ ದೇವರು ರುದ್ರದೇವರಿಗೊಂದು ಸೇವೆ ಕೊಟ್ಟಿದ್ದಾನೆ. ಪುತ್ರೋ ಮೇ ಬಲವಾನ್ ದೇವ ಸ್ಯಾತ್ ಸರ್ವಾಸ್ತ್ರ ವಿದುತ್ತಮಃ ಏಷ ಮೋಹಂ ಸೃಜಮ್ಯಾಸು ಯೋಜನಾನ್ ಮೋಹಯಿಷ್ಯತಿ. ಹೀಗೆ ನಾವು ಜನಕ್ಕೆ ಮೋಹನೆಯನ್ನು ಮಾಡೋಣ, ಅಜ್ಞಾನವನ್ನು ಕೊಡೋಣ. ತ್ವಂಚ ರುದ್ರ ಮಹಾಭವೋ ಮೋಹಶಾಸ್ತ್ರ ಅಣಿಕಾರಯ. ಮೋಹಶಾಸ್ತ್ರಗಳನ್ನು ನೋಡ್ರಿ, ಪುಸ್ತಕ ನೋಡ್ರಿ. ನಿಮ್ಮ ಕಡೆ ಯಾರ ಕಡೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಯಾರ ಕಡೆ ಪುಸ್ತಕ ಇಟ್ಟುಕೊಂಡಿರಿ ಪುಸ್ತಕ ನೋಡ್ರಿ. ಶ್ರೀಮದಾಚಾರ್ಯ ಹೇಳಿದ್ದನ್ನೇ ಹೇಳ್ತಾ ಇದ್ದೆ. ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅಥತ್ಯಾನಿ ವಿತತ್ಯಾನಿ ದರ್ಶಯಸ್ವ ಮಹಾಭುಜ. ನಿನ್ನನ್ನೇ ಸರ್ವೋತ್ತಮ ಅಂತ ಹೇಳ್ಕೊ, ನೀನೇ ಮೋಕ್ಷವನ್ನು ಕೊಡ್ತೀಯ ಅಂತ ಹೇಳ್ಕೊ, ನಾನು ಏನಿದ್ದೇನೋ ಅದನ್ನೆಲ್ಲ ನೀ ಇದ್ದಿ ಅಂತ ಹೇಳ್ಕೊ. ಪ್ರಕಾಶಂ ಕುರು ಚಾತ್ಮಾನ್ ಅಪ್ರಕಾಶಂ ಚ ಮಾಂ ಕುರು ಅಹಂ ತ್ವಾಂ ಪೂಜಯಿಷ್ಯಾಮಿ. ನಾನು ಬಂದು ನಿನ್ನನ್ನು ಪೂಜೆ ಮಾಡ್ತೇನೆ. ದೇವರು ಹೇಳ್ತಾ ಇದ್ದಾನೆ ಕೃಷ್ಣ, ಅಹಂ ತ್ವಾಂ ಪೂಜಯಿಷ್ಯಾಮಿ ಲೋಕ ಸಂಮೋಹನೋತ್ಸುಕ. ಜನ ಎಲ್ಲ ನೋಡ್ತಾ ಇರಬೇಕಾದಾಗ, ನನ್ನ ಭಕ್ತರು ನೋಡ್ತಾ ಇದ್ದಾಗ ನಿನ್ನನ್ನು ಕುರಿತು ಪೂಜೆ ಮಾಡುತ್ತೇನೆ. ಆಗ ನಿಶ್ಚಯವಾಗ್ತದೆ, ನಿಜವಾಗಿ ನನ್ನ ಭಕ್ತರು ನನ್ನಲ್ಲಿ ಇರ್ತಾರೆ, ನನ್ನ ಭಕ್ತರಾಗದೇ ಇದ್ದವರು ನಿನ್ನಲ್ಲಿ ಬರ್ತಾರೆ. ರುದ್ರದೇವರನ್ನು ಕುರಿತು ಕೃಷ್ಣ ಪೂಜೆ ಮಾಡ್ತಾ ಇದ್ದಾನೆ, ರುದ್ರದೇವರನ್ನು ಕುರಿತು ರಾಮ ಪೂಜೆ ಮಾಡ್ತಾ ಇದ್ದಾನೆ ಅಂದಮೇಲೆ ಕೃಷ್ಣರಾಮನಕ್ಕಿಂತ ರುದ್ರ ಉತ್ತಮ ಅಂತ ಜನ ತಿಳ್ಕೊತಾರೆ. ನಿನ್ನಲ್ಲಿ ಬಂದು ಆರಾಧನೆ ಮಾಡ್ತಾರೆ, ಅವರಿಗೆ ಅವರವ್ರ ಗತಿ ಸಿಗ್ತದೆ. ಅದಕ್ಕಾಗಿ ನಾವು ಇಷ್ಟೆಲ್ಲ ವಿಚಾರ ಮಾಡಿದ್ದಲ್ಲ. ತಮೋ ಸುರಾನ್ಯಥಾ ಹಿ ಯಾಂತಿ ಏತನ್ಮತಂ ಮಮ ಇತ್ಯುಕ್ತ ವಚನಂ ಪೂರ್ವಂ. ಹಿಂದೆ ಮಾತನಾಡಿದ್ದು ಕೇಶವೇನ ಶಿವಾಯಿತತ್ ತತ್ ಸತ್ಯಂ ಕರ್ತುಮಾಯಾತಂ ಕೃಷ್ಣಂ ಬದ್ರಿಕಾಶ್ರಮ. ಹಾಗಾಗಿ ಮೊದಲಿಗೆ ಕೃಷ್ಣ ಬದ್ರಿಕಾಶ್ರಮಕ್ಕೆ ಹೋದ. ಕೃಷ್ಣ ಇದೆಲ್ಲ ವಿಚಾರ ಮಾಡಿದ್ದಾನೆ, ಬದ್ರಿಕಾಶ್ರಮಕ್ಕೆ ಹೋದ. ಸರ್ವಜ್ಞ ಮುನಯ ಸರ್ವೇ ಪೂಜೆಯಾಶ್ಚಕ್ರಿರೇ ಪ್ರಭುಂ. ಬದ್ರಿಕಾಶ್ರಮಕ್ಕೆ ಹೋದಾಗ ಅಲ್ಲೆಲ್ಲ ಘಟನೆಗಳಾಗ್ತದೆ. ಮುಂದಿನ ಕಥೆಯನ್ನು ಕೇಳೋಣ. ಇದನ್ನೇ ಮತ್ತೆ ಹೆಚ್ಚಿನ ವಿವರಣೆ ಮಾಡ್ತೇನೆ. ಯಾಕೆ ದೇವರು ಹೀಗೆ ಮಾಡಿದ, ಯಾಕೆ ರುದ್ರದೇವರ ಕಡೆಯಿಂದ ಈ ಗ್ರಂಥಗಳನ್ನು ರಚನೆ ಮಾಡಿಸಿ ರುದ್ರನೇ ಸರ್ವೋತ್ತಮ ಅಂತ ಹೇಳಿಕೊಂಡ, ಇಷ್ಟೆಲ್ಲ ನಾನು ಹೇಳಿದ್ದೇನೆ. ಇನ್ನು ಹೆಚ್ಚಿನ ಇದರ ಬಗ್ಗೆಯೇ ನಾನು 4 ಮಾತು ವಿವರಣೆ ಕೊಡುವ ಪ್ರಯತ್ನ ಮಾಡ್ತೇನೆ. ಇವತ್ತಿಗೆ ಸಾಕು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.